ದತ್ತಾವಧೂತನ ನೆಲೆ ಅನ್ನೋದು ಆತ್ಮದಲ್ಲಿದೆ. ಆತ್ಮವಾದರೂ ಆಕಾಶದಂತೆ ನಿರ್ಗುಣ, ನಿರಾಕಾರ, ನಿರ್ಲಿಪ್ತ, ಒಂದು ವ್ಯಾಪಕ ಏಕರೂಪ. ದಿಕ್ಕುಗಳನ್ನೇ ಬಟ್ಟೆಯಾಗಿ ಮಾಡಿಕೊಂಡವ ಅಂತ ನಾವು ಒಂದು ಕಡೆ ಹೇಳಿದ್ರೆ, ಎಲ್ಲವನ್ನು ತ್ಯಜಿಸಿದವ ಅಂತ ಹೇಳಿ, ಬಿಟ್ಟವ ಅಂತ ಹೇಳಿ ಮುಗಿತಲ್ಲ, ಅದು ದಿಗಂಬರ. ಹೀಗೆ ಆತನನ್ನು ದಿಗಂಬರ ಅಂತ ನಾವು ಭಜಿಸ್ತೇವೆ. ಹೀಗೆ ತತ್ವವನ್ನು ತಿಳಿದು ಸಮರಸದಲ್ಲಿ ನೆಲೆಸುವಿಕೆಯ ಅರಿವಿನ ಗುರುವಿನ ಶಿಷ್ಯರಾಗಲು ಆಂತರ್ಯದ ಅರಿವಿನಿಂದ ನಾವು ಹುಟ್ಟುತ್ತಾರೆ. ಆದರೆ ಪರಶುರಾಮನಿಗೆ ಅವನ ಮುಂದೆ ನಿಂತು ಏನು ಕೇಳಬೇಕು ಅನ್ನೋದೇ ತಿಳಿಯೋದಿಲ್ಲ. ಇಷ್ಟೇ ಹೇಳ್ತಾನೆ ಕಡೆಗೆ, ನನ್ನನ್ನು ಶಿಷ್ಯನನ್ನಾಗಿ ಸ್ವೀಕರಿಸಿ, ನನಗೆ ತತ್ವವನ್ನು ತಿಳಿಯ ಹೇಳು. ಅವನು ಹೇಳ್ತಾನೆ, ನೀನು ನನ್ನ ಶಿಷ್ಯನಾಗಲಾರೆ, ನಾನು ನಿನಗೆ ಗುರುವಾಗಲಾರೆ. ನೀನು ಶಿಷ್ಯನಾಗಿ ಹೋಗಬೇಕಾದ್ದು ದತ್ತಾತ್ರೇಯರ ಬಳಿ. ದತ್ತನ ಶಿಷ್ಯನಾಗ್ತಾನೆ. ಅಲ್ಲಿಂದ ದತ್ತನಿಂದ ಎಲ್ಲ ಥರದ ವಿದ್ಯೆಗಳನ್ನು ಪಡೆದು ಪರಶುರಾಮ ಒಬ್ಬ ಮಹಾಗುರು ಆಗ್ತಾನೆ. ದತ್ತನನ್ನು ದಿಗಂಬರ ಅಂತ ಕೂಡ ಕರೀತಾರೆ. ದಿಗಂಬರ ಅಂತ ಪ್ರಾರ್ಥಿಸ್ತಾರೆ. ಈ ದಿಗಂಬರ ಶಬ್ದದ ಅರ್ಥವ್ಯಾಪ್ತಿ ವಿಶಾಲವಾದದ್ದು. ಅಂದರೆ ದಿಕ್ಕುಗಳನ್ನು ಬಟ್ಟೆಯಾಗಿ ಉಳ್ಳವನು ಈ ದಿಗಂಬರ. ಇದರ ಅರ್ಥ ಅಂದರೆ ಅವಧೂತನು ಎಲ್ಲ ಆಶ್ರಮಗಳನ್ನು ದಾಟಿ ತನ್ನಲ್ಲಿಯೇ ನೆಲೆಸಿದಂಥವನು. ಅಂಥವನಿಗೆ ಯಾವ ಕಟ್ಟು ಪಾಡು ನೇಮ ನಿಯಮಗಳು ಇಲ್ಲ. ದತ್ತಾವಧೂತನ ನೆಲೆ ಅನ್ನೋದು ಆತ್ಮದಲ್ಲಿದೆ. ಆತ್ಮವಾದರೂ ಆಕಾಶದಂತೆ ನಿರ್ಗುಣ, ನಿರಾಕಾರ, ನಿರ್ಲಿಪ್ತ, ಒಂದು ವ್ಯಾಪಕ ಏಕರೂಪ. ವರ್ಗ, ವರ್ಣ ಮೊದಲಾದವುಗಳಿಗೆ ಕಟ್ಟುಪಾಡುಗಳು ಅನ್ವಯಿಸುವುದಿಲ್ಲ. ಹಾಗಾಗಿ ಆತ ದಿಗಂಬರ. ಅಂದರೆ ದಿಗಂಬರ ಅನ್ನೋದಕ್ಕೆ ಎಷ್ಟೋ ಹಲವು ಅರ್ಥಗಳನ್ನು ನಾವು ಕೊಡಬಹುದಾಗಿದೆ. ದಿಕ್ಕುಗಳನ್ನೇ ಬಟ್ಟೆಯಾಗಿ ಮಾಡಿಕೊಂಡವ ಅಂತ ನಾವು ಒಂದು ಕಡೆ ಹೇಳಿದರೆ, ಎಲ್ಲವನ್ನು ತ್ಯಜಿಸಿದವ ಅಂತ ಹೇಳಿ, ಬಿಟ್ಟವ ಅಂತ ಹೇಳಿ ಮುಗಿತಲ್ಲ, ಅದು ದಿಗಂಬರ. ಹೀಗೆ ಆತನನ್ನು ದಿಗಂಬರ ಅಂತ ನಾವು ಭಜಿಸ್ತೇವೆ. ಆ ಗುರುವಿನ ಅರಿವನ್ನು ತನ್ನೊಳಗೇ ಇಟ್ಟುಕೊಂಡಿರುವ ಅವಧೂತನಲ್ಲಿ ಒಂದು ಕಡೆ ಹೇಳ್ತಾನವ, ವೇದವೂ ಇಲ್ಲ, ಗುರುವೂ ಇಲ್ಲ, ದೀಕ್ಷೆಯೂ ಇಲ್ಲ, ಶಿಷ್ಯನೂ ಇಲ್ಲ. ಆದರೆ ಇವುಗಳ ನಿರಾಕರಣವೂ ಇಲ್ಲ. ಯಾವುದು ಇಲ್ಲ ಅಂತೇವೋ ಅದರ ನಿರಾಕರಣವೂ ಇಲ್ಲ. ಇದು ಅವಧೂತ ಮನಸ್ಥಿತಿ. ಯಾವತ್ತೂ ನಾವು ಅವಧೂತ ಅಂತ ಕರಿತೇವೆ. ಅವಧೂತನನ್ನು ನಾವೇನು ನೋಡ್ತೇವೆ, ಅವನನ್ನು ನಾವು ಅನುಭವಿಸಲು ಹೋದಾಗ ನಮಗೆ ಈ ಪರಿಣಾಮ ಖಂಡಿತ ಸಿಗ್ತದೆ. ಹೀಗೆ ತತ್ವವನ್ನು ತಿಳಿದು ಸಮರಸದಲ್ಲಿ ನೆಲೆಸುವಿಕೆಯ ಅರಿವಿನ ಗುರುವಿನ ಶಿಷ್ಯರಾಗಲು ಆಂತರ್ಯದ ಅರಿವಿನಿಂದ ನಾವು ಹುಡುಕಬೇಕಾಗ್ತದೆ. ಇಲ್ಲೊಂದು ಉದಾಹರಣೆಗೆ ನಾನು ತ್ರಿಪುರ ರಹಸ್ಯದ ಒಂದು ಘಟನೆಯನ್ನು ಹೇಳ್ತೇನೆ. ಮಾಹಿಷ್ಮತಿ ರಾಜ್ಯದ ರಾಜ ಕಾರ್ತ್ಯವೀರ್ಯಾರ್ಜುನ. ಕಾರ್ತ್ಯವೀರ್ಯ ದತ್ತಾತ್ರೇಯನ ಅನನ್ಯ ಭಕ್ತ. ಅದೊಂದು ದಿನ ಅವನು ಜಮದಗ್ನಿಯ ಆಶ್ರಮಕ್ಕೆ ಹೋಗ್ತಾನೆ. ಅಲ್ಲಿ ಕಾಮಧೇನು ಇರ್ತದೆ, ನಂದಿನಿ ಎಂಬ ಒಂದು ಹಸು. ಕೇಳಿದ್ದನ್ನು ಕೊಡುವ ಕಾಮಧೇನು. ನಾವು ರಾಘವೇಂದ್ರ ಸ್ವಾಮಿಗಳಿಗೆ ಹೇಳ್ತೇವಲ್ಲ, ನಮತಾ ಕಾಮಧೇನುವೆ ಅಂತ. ಆ ಕಾಮಧೇನು, ಆ ನಂದಿನಿ ಹಸು, ಅದು ಕಾರ್ತ್ಯವೀರ್ಯನಿಗೆ ಅದರ ಮೇಲೆ ಮೋಹ ಉಂಟಾಗ್ತದೆ. ಇದು ನನ್ನ ರಾಜ್ಯದಲ್ಲಿರಬೇಕು. ಏನಾದರೂ ರಾಜ್ಯಕ್ಕೆ ದುರ್ಭಿಕ್ಷ ಬಂದಾಗ, ಸಂಕಷ್ಟ ಬಂದಾಗ ಈ ನಂದಿನಿಯನ್ನು ನಾನು ಕೇಳಿದರೆ ಎಲ್ಲ ಸಿಗುವಂಥ ಒಂದು ಕಾಮಧೇನು ಇದು. ಅದಕ್ಕಾಗಿ ನನ್ನ ರಾಜ್ಯದಲ್ಲಿರಬೇಕು ಅಂತ ಜಮದಗ್ನಿಯನ್ನು ಕೇಳ್ತಾನೆ. ಜಮದಗ್ನಿ ಅದಕ್ಕೆ ಒಪ್ಪೋದಿಲ್ಲ. ಮುಂದೆ ಜಮದಗ್ನಿಯನ್ನು ಕೊಂದು, ನೋಡಿ ಆ ಮಹರ್ಷಿಯನ್ನು ಇವ ಕೊಲ್ತಾನೆ. ಕೊಂದು ಆ ನಂದಿನಿ ಹಸುವನ್ನು ಕರ್ಕೊಂಡು ತನ್ನ ರಾಜ್ಯಕ್ಕೆ ಹೋಗ್ತಾನೆ. ತಪಸ್ಸಿನಲ್ಲಿದ್ದಂಥ ಪರಶುರಾಮ ಆಶ್ರಮಕ್ಕೆ ಬಂದಾಗ ಗೊತ್ತಾಗ್ತದೆ ಅವನಿಗೆ, ತಂದೆಯ ಕೊಲೆಯಾಗಿದೆ, ನಂದಿನಿಯನ್ನು ಕಾರ್ತ್ಯವೀರ ತಗೊಂಡು ಹೋಗಿದ್ದಾನೆ ಅಂತ. ಸೀದಾ ಮಾಹಿಷ್ಮತಿ ನಗರಕ್ಕೆ ಹೋಗ್ತಾನೆ. ಕಾರ್ತ್ಯವೀರನೊಂದಿಗೆ ಹೋರಾಡಿ ಕಾರ್ತ್ಯವೀರನನ್ನು ಕೊಂದು ನಂದಿನಿಯನ್ನು ತಗೊಂಡು ಬರ್ತಾನೆ. ತನ್ನ ತಂದೆಯನ್ನು, ಅಂಥ ಮಹಾಯೋಗಿಯನ್ನು ಕೊಂದಿದಾನಲ್ಲ ಇವನು ಅನ್ನೋ ಒಂದು ಸಿಟ್ಟಿರ್ತದೆ. ಆ ಸಿಟ್ಟಿನಲ್ಲಿ ಅವನ ಜೊತೆ ಹೋರಾಡಿ ಅವನನ್ನು ಕೊಂದು ಬರ್ತಾನೆ. ಕೊಂದು ಬಂದ ಮೇಲೆ ಅವನ ಸಿಟ್ಟು ಇಳಿಬೇಕಿತ್ತು, ಒಂದು ಮುಗಿತಲ್ಲ ಅಲ್ಲಿ ಕ್ರಿಯೆ ಮತ್ತು ಪ್ರತಿಕ್ರಿಯೆ. ಆದರೆ ಹಾಗಾಗೋದಿಲ್ಲ. ಪರಶುರಾಮ ಏನು ಶಪಥಗೊಳ್ತಾನೆ ಅಂದರೆ, ಭೂಮಂಡಲವನ್ನೆಲ್ಲ ಸುತ್ತಿ ಕ್ಷತ್ರಿಯರನ್ನೆಲ್ಲ ಕೊಲ್ತೇನೆ ನಾನು. ಅದರ ಮಧ್ಯೆ ಕೆಲವೊಂದೆಲ್ಲ ಕಂಡೀಷನ್ಸ್ಗಳಿದೆ.
ಷರತ್ತುಗಳಿದೆ, ಅವನೊಳಗೆ ಹಾಕ್ಕೊಂಡಿರ್ತಾನೆ ಷರತ್ತು, ಯಾರ್ಯಾರನ್ನು ಕೊಲ್ಲಬಾರದು, ಯಾರ್ಯಾರನ್ನು ಬಿಡಬೇಕು ಅನ್ನುವಂಥದ್ದು. ಆದರೆ ಮುಖ್ಯವಾಗಿ ಏನಿದೆ, ರಾಜರುಗಳನ್ನು ಕೊಲ್ಲಬೇಕು ಈ ಥರ. ಹೀಗೆ 21 ಬಾರಿ ಭೂಮಂಡಲವನ್ನು ಸುತ್ತಿ ಹಲವಾರು ಕ್ಷತ್ರಿಯರನ್ನು ಕೊಂದಿರ್ತಾನೆ. ಕಡೆಗೆ ಅವನಿಗೆ ಎದುರಿಗೆ ಸಿಗುವವನು ರಾಮ, ಶ್ರೀರಾಮ, ಅಯೋಧ್ಯಾಪತಿ ರಾಮ. ಅವನೊಡನೆ ಯುದ್ಧದಲ್ಲಿ ಸೋಲ್ತಾನೆ. ಸೋತಾಗ ಅವನಿಗೆ ಒಂದು ಥರದ ಆಗ ಅವನಿಗೆ ವಿಷಯಗಳೆಲ್ಲ ತಿಳಿತದೆ. ಹೌದು, ತಂದೆಯನ್ನು ಕಾರ್ತ್ಯವೀರ ಕೊಂದ, ಅಷ್ಟಕ್ಕೆ ನಾನು ಬಿಟ್ಟು ಬಿಡಬೇಕಿತ್ತಲ್ಲ, ಅವನನ್ನು ಕೊಂದ ಆಗಿತ್ತು, ನಾನು ಅಷ್ಟಕ್ಕೆ ಮುಗಿಸ್ಬೋದಿತ್ತಲ್ಲ, ಒಂದು ಕೊಲೆಗೆ ಮತ್ತೊಂದು ಕೊಲೆ. ಆದರೆ ನಾನ್ಯಾಕೆ 21 ಬಾರಿ ವಿಶ್ವವನ್ನು ಭೂಮಂಡಲವನ್ನು ಸುತ್ತಿ ಕ್ಷತ್ರಿಯರು ಎಷ್ಟು ಜನ ಕ್ಷತ್ರಿಯರನ್ನು ನಾನು ಕೊಂದಿದ್ದೇನೆ, ಇದೆಂಥ ಪಾಪ ನನ್ನಲ್ಲಿ ನಾನು ಹಾಕಿಕೊಂಡಿದ್ದೇನೆ, ಯಾಕೆ ಹೀಗೆ ಮಾಡಿದೆ ಅಂತ ಅವನಿಗೆ ಒಂದು ಥರದ ಪಶ್ಚಾತ್ತಾಪವೂ ಆಗುತ್ತೆ, ಬೇಸರವೂ ಆಗುತ್ತೆ, ಜಿಗುಪ್ಸೆಗೊಳ್ತಾನೆ. ಇವೆಲ್ಲದರಿಂದ ಒಂದು ತರಹದ ವೈರಾಗ್ಯ ಭಾವದಿಂದ ಆಶ್ರಮವನ್ನು ಬಿಟ್ಟು ಹೊರಡ್ತಾನೆ. ಅವನಲ್ಲಿ ಒಂದು ಭಾವ ಉತ್ಪನ್ನ ಆಗುತ್ತೆ, ನಾನು ಇಷ್ಟೆಲ್ಲ ನನ್ನ ಬಗ್ಗೆ ಸೃಷ್ಟಿಯನ್ನೇ ಮಾಡುವಂಥ ಶಕ್ತಿಯನ್ನು ಹೊಂದಿದವನಾದ ನನ್ನಲ್ಲಿ ಇದೆಂಥ ಭಾವ ಹುಟ್ಟಿತು. ಇಲ್ಲ, ಇದು ಹೋಗಬೇಕು, ನನ್ನ ವಿದ್ಯೆ ಇನ್ನೂ ಪೂರ್ತಿ ಆಗಿಲ್ಲ, ನನಗಿನ್ನೊಬ್ಬ ವಿದ್ಯಾಗುರು ಬೇಕು, ನನ್ನನ್ನು ಸರಿಯಾದ ದಾರಿಗೆ ತರುವ ಮತ್ತೊಬ್ಬ ವಿದ್ಯಾಗುರು ಬೇಕು ಅಂತ ಹೇಳಿದವನೇ ಹೊರಡ್ತಾನೆ. ಹೋಗ್ತಿರ್ಬೇಕಾದ್ರೆ ದಾರಿಯಲ್ಲಿ ಒಬ್ಬ ವ್ಯಕ್ತಿ ನಿಂತಿದ್ದಾನೆ, ಬಲಿಷ್ಠನಾಗಿದ್ದಾನೆ, ಆದರೆ ಮೈಯೆಲ್ಲ ಕೊಳೆ ಮಾಡಿಕೊಂಡಿದ್ದಾನೆ, ಕೊಳೆಯಾಗಿದೆ, ಕೂದಲೆಲ್ಲ ಕೆದರಿದೆ, ಮೈಯೆಲ್ಲ ಮಣ್ಣಿಂದ ಮೆತ್ತಿಕೊಂಡಿದ್ದಾನೆ, ಒಂದು ಥರದ ಮಧೋನ್ಮತ್ತ ಆನೆಯಂತೆ ಕಾಣ್ತಾ ಇದ್ದಾನೆ. ಆಮೇಲೆ ತನ್ನೊಳಗೆ ಏನೇನೋ ಮಾತುಗಳನ್ನು ಆಡ್ತಾ ಇದ್ದಾನೆ, ಒಂದು ಥರದ ಹುಚ್ಚನೇನೋ ಇವನು ಅನ್ನುವಂತೆ. ಪರಶುರಾಮ ಅವನ ಹತ್ರ ಬರ್ತಾನೆ. ಅವನ ಹತ್ರ ಬಂದು ಅವನನ್ನು ನೋಡ್ತಾನೆ. ಆಗ ಅನ್ನಿಸ್ತದೆ, ಇವನು ಸಾಧಾರಣನಲ್ಲ, ಇವನೊಬ್ಬ ಮಹಾತ್ಮನೇ ಇರಬೇಕು, ಮುಖದಲ್ಲಿ ಬ್ರಹ್ಮ ಕಳೆ ಕಾಣಿಸ್ತಾ ಇದೆ, ಯಾರಿವನು? ಇವನು ಮಹಾಪುರುಷನೇ ಹೌದು ಅಂದವನೇ. ಪರಶುರಾಮ ಅವನನ್ನು ಹಿಡಿಬೇಕು ಅಂತ ಕೇಳಬೇಕು ಅಂತ ಅವನ ಹತ್ರ ಹೋಗಿ, ಅಯ್ಯ ನೀನಾರು, ಹೀಗೇಕೆ ಇರುವೆ ಅಂತ ಕೇಳ್ತಾನೆ. ಆಗ ಆ ವ್ಯಕ್ತಿ ಓಡ್ಲಿಕ್ಕೆ ಶುರು ಮಾಡ್ತಾನೆ. ಓಡೋದಷ್ಟೇ ಅಲ್ಲ, ಹಿಂತಿರುಗಿ ಅವನು ಬರ್ತಾ ಇದ್ದಾನ ಏನೋ, ನನ್ನನ್ನು ಬೆನ್ನತ್ತಿ ಬಂದರೆ ಅವನನ್ನು ಬಿಡಬಾರ್ದಂತ ಕಲ್ಲುಗಳನ್ನು ಪರಶುರಾಮನ ಮೇಲೆ ಬಿಸಾಕ್ತಾ ಇದ್ದಾನೆ. ಆದರೆ ಪರಶುರಾಮನು ಅಷ್ಟೇ ಬಲಿಷ್ಠ. ಅವನು ಓಡಿ ಹೋದವನೇ ಆ ವ್ಯಕ್ತಿಯನ್ನು ಗಟ್ಟಿಯಾಗಿ ಹಿಡಿತಾನೆ. ಅವಧೂತ ಮನಸ್ಥಿತಿ ಅನ್ನೋದು ಹೇಗಿರುತ್ತೆ ಅನ್ನೋದಕ್ಕೆ ಇಲ್ಲಿ ಹೇಳಿದ್ರು. ಅವನು ಗಟ್ಟಿಯಾಗಿ ಹಿಡಿದಾಗ ಅವನು ಬಲಶಾಲಿ ವ್ಯಕ್ತಿ, ಪರಶುರಾಮನ ಕೊಸರು ಕೆಡವಬಹುದಿತ್ತು, ಹಾಗಾಗೋದಿಲ್ಲ. ಇವನು ಹೋಗಿ ನೋಡಿ, ಮೈಯೆಲ್ಲ ಕೊಳೆಯಾಗಿದೆ, ಹೊಲಸು ಮೆತ್ತಿದೆ, ಆ ವ್ಯಕ್ತಿಯನ್ನು ಹೋಗಿ ಪರಶುರಾಮ ಅಪ್ಕೊಳ್ತಾನೆ. ಅಪ್ಕೊಂಡಾಗ ಆ ವ್ಯಕ್ತಿ ಶಾಂತನಾಗಿ ನಿಲ್ತಾನೆ. ಪರಶುರಾಮ ಕೇಳ್ತಾನೆ, ಯಾರು ನೀನು, ಯಾಕೆ ಹೀಗಿರುವೆ ಅಂತ ಕೇಳ್ತಾನೆ. ಆಗ ಆ ವ್ಯಕ್ತಿ ಆ ಭಾವದಲ್ಲಿ ಒಂದು ಪ್ರಸನ್ನತೆ ಉತ್ಪನ್ನ ಆಗುತ್ತೆ. ಅವನು ಹೇಳ್ತಾನೆ, ನೀನು ಯಾರನ್ನು ನೀನು ಎಂದು ನನ್ನನ್ನು ಕೇಳಿದೆ ಅಲ್ಲವೇ? ನೀನು ಎಂಬುದು ನಿನಗೆ ತಿಳಿದಿದ್ದರೆ ಅದರ ವಿಚಾರ ನನ್ನನ್ನು ಕೇಳಬೇಕಾದ ಪ್ರಮೇಯವೇ ಬರುತ್ತಿರಲಿಲ್ಲ. ನನ್ನ ಈ ದೇಹವನ್ನು ಅಥವಾ ನನ್ನ ಈ ಮೈಯನ್ನು ನೋಡಿ ನೀನು ಎಂದು ತಿಳಿದೆಯಾದರೆ ನಿನಗೆ ಅದರ ಒಳಗಿರುವ ಚೈತನ್ಯ ತಿಳಿದಿಲ್ಲ, ಅದು ನಿನ್ನ ಗಣನೆಗೆ ಬರಲಿಲ್ಲ ಅಂತವೇ ಅರ್ಥ. ನಿನಗೆ ಆತ್ಮಜ್ಞಾನ ಇಲ್ಲ ಅಂತ ಅರ್ಥ ಆಯಿತು, ಸ್ಪಷ್ಟವಾಯಿತು ಅಂತ ಆ ವ್ಯಕ್ತಿ ಹೇಳ್ತಾನೆ. ನೀನು ಯಾರು ಎಂಬ ಒಂದು ನಿನ್ನ ಪ್ರಶ್ನೆಗೆ ಒಂದು ಉತ್ತರ ಇಷ್ಟೇ, ದೇಹ. ದೇಹ ಅನ್ನೋದು ಒಂದು ಸಂಜ್ಞೆ, ಸಂಕೇತ. ಅದು ದಿಠವಾಗಿ ಒಂದು ವಸ್ತು ಅಲ್ಲ. ಅದು ದೇಹ ಎಂಬುದು ಅನೇಕ ವಿವರಗಳ ಸಂಗಾತ. ದೇಹವೆಂಬ ಸಂಜ್ಞೆಗೆ ಇದು ಆಸರೆ ಅಂತ ಆ ವ್ಯಕ್ತಿ ಹೇಳ್ತಾನೆ. ಹಾಗಾದರೆ ಯಾರವನು? ಇದು ಹುಚ್ಚನ ಮಾತಲ್ಲ, ಇವನೊಬ್ಬ ಮಹಾಪುರುಷ ಎಂದು
ಪರಶುರಾಮನಿಗೆ ಖಚಿತ ಆಗತ್ತೆ. ಆದರೆ ಪರಶುರಾಮನಿಗೆ ಅವನ ಮುಂದೆ ನಿಂತು ಏನು ಕೇಳಬೇಕು ಅನ್ನೋದೇ ತಿಳಿಯೋದಿಲ್ಲ. ಇಷ್ಟೇ ಹೇಳ್ತಾನೆ ಕಡೆಗೆ, ನನ್ನನ್ನು ಶಿಷ್ಯನನ್ನಾಗಿ ಸ್ವೀಕರಿಸು, ನನಗೆ ತತ್ವವನ್ನು ತಿಳಿಯ ಹೇಳು ಅಂತ ಬೇಡ್ಕೊಳ್ತಾನೆ. ಅವನಾರು ಗೊತ್ತಾ? ಸಂವರ್ಥ. ಅವನ ಹೆಸರು ಸಂವರ್ಥ. ಮಹರ್ಷಿ ಅಂಗೀರಸನ 3ನೇ ಮಗ. ಮೊದಲನೆಯ ಮಗ ಬೃಹಸ್ಪತಿ, 3ನೇ ಮಗ ಈತ ಸಂವರ್ಥ. ಆದರೆ ಅದೇನು ಪ್ರಾರಬ್ಧವೋ ಗೊತ್ತಿಲ್ಲ, ಅಣ್ಣ ತಮ್ಮಂದಿರಲ್ಲಿ ಯಾವತ್ತೂ ಸಮರಸ ಇಲ್ಲವೇ ಇಲ್ಲ, ಯಾವತ್ತೂ ಜಗಳ. ಯಾವುದೇ ಒಂದು ವಿಷಯ ಪ್ರಸ್ತಾಪವಾದರೆ ಅದಕ್ಕೆ ಏತಿ ಮತ್ತು ಪ್ರೀತಿ ಅಂತೇವಲ್ಲ, ಆ ಭಾವದಲ್ಲಿ ಅವರದ್ದು ಜಗಳ. ಅಂಗೀರಸನಿಗೆ ಮನಸ್ಸು ಬೇಸತ್ತು ಹೋಗಿರುತ್ತದೆ. ಈ ಅಣ್ಣ ತಮ್ಮಂದಿರ ಜಗಳ ಯಾವತ್ತು ನಿಲ್ತದೆ ಅನ್ನೋದೇ ಒಂದು ಗೊತ್ತಾಗ್ತಿರೋದಿಲ್ಲ. ಒಂದು ದಿನ ಬೇಸರದಿಂದ ಇಬ್ಬರನ್ನು ಕೂಡಿಸಿ ತಿಳಿ ಹೇಳಲು ನೋಡ್ತಾನೆ, ಆದರೆ ಅವ್ರು ಕೇಳೋದಿಲ್ಲ. ಅವರು ಯಾವುದೋ ಒಂದು ವಿಷಯದ ಬಗ್ಗೆ ವಿರಸ ಉಂಟಾಗಿ ಅದು ದೀರ್ಘಕ್ಕೆ ಹೋಗ್ತದೆ. ಇನ್ನೇನು ಕೈ ಮಿಸಲಾಯಿಸ್ತಾರೆ ಅಂತ ಹೇಳುವಾಗ ಅಂಗೀರಸರು ಅವರನ್ನು ಬೇರ್ಪಡಿಸ್ತಾರೆ. ಆ ರಾತ್ರಿ ಸಮರ್ಥನಿಗೆ ಏನೋ ಒಂದು ಜ್ಞಾನೋದಯ ಉಂಟಾದಂತೆ ಆಗ್ತದೆ. ಅವನು ಅಂತಾನೆ, ಯಾಕೆ ನಾನು ಹೀಗೆ ಮಾಡಿದೆ? ನನ್ನ ಅಣ್ಣನ ವಿರುದ್ಧ ಅವನ ಮಾತಿಗೆಲ್ಲ ಯಾಕೆ ನಾನು ವಿರುದ್ಧ ಉತ್ತರವನ್ನು ಕೊಡ್ತಾ ಇದ್ದೇನೆ? ಅಥವಾ ನನ್ನ ಮಾತಿಗೆ ಅವನು ಯಾಕೆ ವಿರುದ್ಧ ಉತ್ತರ ಕೊಡ್ತಾನೆ? ಏನು ಕಾರಣ? ನಾವಿಬ್ಬರೂ ಒಂದೇ ಮನೆಯಲ್ಲಿರುವುದೇ ಇದಕ್ಕೆ ಕಾರಣವೇ? ಬೇಡ, ನಾನು ಈ ಆಶ್ರಮದಿಂದ ಹೊರಗೆ ಹೋಗ್ತೇನೆ. ನಾನು ನನ್ನ ಹಿರಿಯರನ್ನು ನೋಯಿಸ್ತಾ ಇದ್ದೇನೆ, ಅಣ್ಣ ಹಿರಿಯ ಅಪ್ಪ ಹಿರಿಯ ನೋಯಿಸ್ತಾ ಇದ್ದೇನೆ. ಇನ್ನು ನಾನು ಇಲ್ಲಿರುವುದು ಸೂಕ್ತವಲ್ಲ, ನಾನು ಹೊರಟು ಹೋಗಬೇಕು. ಆತ ಜ್ಞಾನಿ, ಸಮರ್ಥ, ಅಂತಿಂತವನಲ್ಲ ಅಂತ ಆಶ್ರಮವನ್ನು ಬಿಟ್ಟು ಹೊರಟು ಹೋಗ್ತಾನೆ. ಹೋಗಿ 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 ದತ್ತಾತ್ರೇಯನ ಬಳಿ ಬರ್ತಾನೆ. ದತ್ತಾತ್ರೇಯ ಆತನನ್ನು ಸಂತೈಸಿ ತನ್ನಲ್ಲಿರಿಸಿಕೊಂಡು ಆತನಿಗೆ ಜ್ಞಾನೋದಯವಾಗುವಂತೆ ಅವಧೂತ ಪರಂಪರೆಯ ಅವಧೂತ ಜ್ಞಾನವನ್ನು, ಯೋಗ ಜ್ಞಾನವನ್ನು ಕರುಣಿಸ್ತಾನೆ. ಇಂಥ ಒಬ್ಬ ಮಹಾನ್ ಜ್ಞಾನಿ ಸಮರ್ಥ. ಅವನು ಹೇಳ್ತಾನೆ, ನೀನು ನನ್ನ ಶಿಷ್ಯನಾಗಲಾರೆ, ನಾನು ನಿನಗೆ ಗುರುವಾಗಲಾರೆ. ಹಾಗಾಗಿ ನೀನು ಶಿಷ್ಯನಾಗಿ ಹೋಗಬೇಕಾದ್ದು ದತ್ತಾತ್ರೇಯರ ಬಳಿ, ನೀನು ದತ್ತಾತ್ರೇಯರ ಬಳಿಗೆ ಹೋಗು ಅಂತ. ಪರಶುರಾಮ ದತ್ತಾತ್ರೇಯರ ಬಳಿಗೆ ಹೋಗ್ತಾನೆ. ಆಗ ದತ್ತಾತ್ರೇಯ ಗೊತ್ತಾಗುತ್ತೆ ಪರಶುರಾಮ ಬರ್ತಾ ಇದ್ದಾನೆ ಅಂತ. ಅವನನ್ನು ಪರೀಕ್ಷೆ ಮಾಡಬೇಕು ಅಂತ ಹಲವಾರು ಪರೀಕ್ಷೆಗಳನ್ನು ಮಾಡ್ತಾನೆ. ಅದರಲ್ಲಿ ಪರಶುರಾಮ ತನ್ನ ಸಂಯಮತೆಯನ್ನು ತೋರಿ ಗೆಲ್ತಾನೆ. ಆಗ ಯಾಕಂದರೆ ಪರಶುರಾಮ ಅಂದರೆ ಸಿಟ್ಟು ಅನ್ನುವಂಥದ್ದೊಂದು ಇದೆಯಲ್ಲ, ಅದು ಯಾವ ಭಾವವೂ ಅಲ್ಲಿ ದತ್ತಾತ್ರೇಯನ ಮುಂದೆ ಆತ ತೋರಿಸಿಕೊಡುವುದಿಲ್ಲ. ಹೀಗೆ ಗೆದ್ದಂಥ ಪರಶುರಾಮ ದತ್ತನ ಶಿಷ್ಯನಾಗ್ತಾನೆ. ಅಲ್ಲಿಂದ ದತ್ತನಿಂದ ಎಲ್ಲ ಥರದ ವಿದ್ಯೆಗಳನ್ನು ಪಡೆದು ಪರಶುರಾಮ ಒಬ್ಬ ಮಹಾಗುರು ಆಗ್ತಾನೆ ಅಂತ ಹೇಳುವಂಥದ್ದು ದತ್ತ ಭಾಗವತದಲ್ಲಿ ಬರುತ್ತೆ. ಅಲ್ಲದೆ ದತ್ತಾತ್ರೇಯನಿಗೆ ಕೇವಲ ಸಮರ್ಥನಾಗಲಿ ಅಥವಾ ಪರಶುರಾಮನಾಗಲಿ ಅಷ್ಟೇ ಶಿಷ್ಯಂದ್ರಲ್ಲ, ಅವನಿಗೆ ಇನ್ನಷ್ಟು ಶಿಷ್ಯಂದ್ರಿದ್ದರು. ಒಂದು ಹೇಳಿದ್ದೆ ನಾನು, ಕಾರ್ತ್ಯವೀರ, ಅಲರ್ಕ, ಯದು, ಆಯು, ಪ್ರಹ್ಲಾದ ಮತ್ತು ಸಾಂಕ್ರತಿ. ಈ ಸಾಂಕ್ರತಿ ಏನಿದ್ದಾನೆ, ಈತನಿಂದ ಆತ ಬರೇ ಶಿಷ್ಯನಾಗಿ ಅಷ್ಟೇ ಇರೋದಿಲ್ಲ. ದತ್ತಾತ್ರೇಯನಿಗೆ ಒಂದು ಥರದ ಆತನ ಮೇಲೆ ಪುತ್ರ ಭಾವ ಇರ್ತದೆ. ಏನಂದರೆ ಸಾಂಕ್ರತಿ ಏನು ಕೇಳ್ತಾನೋ ಅದನ್ನು ಯಾವುದು ದತ್ತಾತ್ರೇಯ ಇಲ್ಲ ಅಂತಿರೋದಿಲ್ಲ. ಹಾಗೆ ಸಾಂಕ್ರತಿ ದತ್ತಾತ್ರೇಯನಿಗೆ ಕೇಳಿರ್ತಾನೆ, ಅವಧೂತ ಅಂದರೆ ಯಾರು, ಅದರ ಬಗ್ಗೆ ಏನಾದರೂ ರಚನೆ ಆಗಬೇಕಲ್ಲ ಅಂತ ದತ್ತಾತ್ರೇಯ ಹೇಳ್ತಾ ಹೋಗ್ತಾನೆ, ಅವಧೂತ ಅಂದರೆ ಯಾರು ಅಂತ. ಅದು ಸುಮಾರು 100ಕ್ಕೂ ಮಿಕ್ಕು ಶ್ಲೋಕಗಳನ್ನು ಹೇಳ್ತಾನೆ ಸಾಂಕ್ರತ. ಅದನ್ನು ಬರೆದುಕೊಂಡು ಹೀಗೆ ದತ್ತಾವಧೂತನಿಂದ ಅವಧೂತ ಗೀತೆ ಮತ್ತು ಅವಧೂತೋಪನಿಷತ್ತು ರಚಿಸಲ್ಪಡುತ್ತದೆ. ಅದನ್ನೆಲ್ಲ ಬರೆದವನು ಸಾಂಕ್ರತಿ. ಹೀಗೆ ಷೋಡಶೋಪಚಾರಾಹ ಅನ್ನುವಂಥ ಒಂದು ಗ್ರಂಥದಲ್ಲಿ ಈ ವಿಷಯಗಳೆಲ್ಲ ಕಾಣಿಸಿದ್ದಾರೆ. ಹಾಗೆ ಹಲವು ಉಪನಿಷತ್ತುಗಳಲ್ಲಿ ಕೂಡ ದತ್ತಾತ್ರೇಯನ ಉಲ್ಲೇಖ ಬರ್ತದೆ.